ನ್ಯೂಸ್ 14 ಕನ್ನಡಗೆ ಸ್ವಾಗತ. ನಾನು ರೇಷ್ಮಾ. ವಿಜಯಪುರ ನಗರದಲ್ಲಿ ನಿನ್ನೆ ಸಂಜೆ ಶ್ರೀ ಚೌಕಿಮಠ ಅವರು ನೂತನ ಹೋಮ್ ಅಪ್ಲಾಯನ್ಸಿ ಅಭಿ ವೆಂಚರರ ಹಾಗೂ ಸಂಗಮ ವೆಂಚರ ಅಂಗಡಿಯ ಉದ್ಘಾಟನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಸುಂದರವಾಗಿ ಮಾಜಿ ಸಚಿವರಾದ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿಯವರು ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ ನಿಂಬರಗಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಅಪ್ಪಾಜಿ ನಾಡಗೌಡ ಹಾಗೂ ನಾನಾಗೌಡ ಬಿರಾದಾರ, ಮಹಾಂತೇಶ ಬಿರಾದಾರ, ಬಸವರಾಜ ಚೌಕಿಮಠ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಬಹಳ ಖುಷಿ ಅನಿಸ್ತದೆ ನನಗೆ ಈ ಪೆಪ್ಸ್ ಕಂಪ್ನಿ ಜೊತೆಗೆ ಕೂಡ್ಕೊಂಡು ಒಂದು ಶೋರೂಮ್ ಓಪನ್ ಮಾಡಲಿಕ್ಕೆ. ಕರ್ನಾಟಕದಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿ ಇರುವಂಥ ಈ ಪೆಪ್ಸ್ ಕಂಪ್ನಿದು ಒಳ್ಳೊಳ್ಳೆ ಮೆಟೀರಿಯಲನ್ನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ. ಅದು ಮಾರ್ಕೆಟಿಂಗ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಇದಕ್ಕೆ ಒಳ್ಳೆ ಈ ರಮೇಶ್ ಅವರಾಗಲಿ, ಯೋಗೇಶ್ ಅವರಾಗಲಿ, ಇವರು MD ಅವರಾಗಲಿ ಬಹಳ ಇದಕ್ಕೆ ಶ್ರಮ ಕೊಟ್ಟು ಈ ಕಂಪ್ನಿನ ರೆಡಿ ಮಾಡಿದ್ದಾರೆ. ಇಂಡಿಯಾದಲ್ಲಿ ಈ ಸ್ಪ್ರಿಂಗ್ ಈ ಪ್ರಾಡಕ್ಟ್ ಏನಿದೆ ಅಲ್ಲ ಮೆಟೀರಿಯಲ್, ಇದು ಒಂದೇ ಕಂಪ್ನಿ ಪೆಪ್ಸ್ ಕಂಪ್ನಿದು, ಬೇರೆ ಕಂಪ್ನಿ ಯಾವುದು ಪ್ರಾಡಕ್ಟ್ ಮಾಡಂಗಿಲ್ಲ. ಬಟ್ ಇದು ಏನಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಮೆಡಿಕೇಟೆಡ್ ಈ ಆರೋಗ್ಯಕ್ಕೆ ಯಾವ ರೀತಿ ಬೆಡ್ ಇರಬೇಕು ಅನ್ನೋದನ್ನು ತಯಾರು ಮಾಡಿರುವಂಥ ಸ್ಪೆಸಿಫಿಕಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಬೆಡ್ ಇದೆ. ಕೆಲವೊಂದಿಷ್ಟು ಕಮರ್ಷಿಯಲ್ ಬೆಡ್ ಬೇರೆ, ಬಟ್ ಇವು 2 ಲಕ್ಷ 2.5 ಲಕ್ಷ ರೂಪಾಯಿಗೊಂದು ಬೆಡ್ ಅದಾವಪ್ಪ ಅಂದ್ರೆ ಅದ್ರಲ್ಲಿ ಏನಾದರೂ ವಿಶೇಷ ಇರಬೇಕು ಅಂತ ನಾವು ತಿಳ್ಕೊಂಡು ಇದನ್ನ ಡೀಲರ್ಶಿಪ್ ತೊಗೊಂಡು ನಂತರ ಇವರೆಲ್ಲ ಕೋಆಪ್ರೇಷನ್ ಮಾಡ್ತೀವಿ ಅಂದಮೇಲೆ ಇದಕ್ಕೊಂದು ಏನಾದರೂ ಹೊಸದು ನಮ್ಮ ಬಿಜಾಪುರ ಜಿಲ್ಲೆ ಒಂದು ಶೋರೂಮ್ ಮಾಡ್ಬೇಕಂತ ನನಗೆ ಬೇರೆ ಶೋರೂಮ್ ಮಾಡ್ಬೇಕಂತಿತ್ತು. ನಾವೊಂದು ಯಾವುದೋ ಕಾರ್ ಶೋರೂಮು ಮಾಡ್ಬೇಕಂತಿತ್ತು, ಒಟ್ಟು ಶೋರೂಮ್ ಮಾಡ್ಬೇಕಂತೇಳಿ ಅದಕ್ಕೆ ದೈವವಶಾತ್ ರಮೇಶ್ ಅವರು ಇವರೆಲ್ಲ ಕೂಡ್ಕೊಂಡು ನಮ್ಮ ಮಗನಿಗೆ ಇಲ್ಲ ಇದು ಶೋರೂಮ್ ನಾವು ಕೊಡ್ತಾ ಇದ್ದೀವಿ, ನೀವು ಮಾಡ್ರಿ ಅಂತ ಅಂದಾಗ ಭಾಳ ಖುಷಿಯಿಂದ ಮಾಡಿದ್ವಿ. ಇದನ್ನ ಒಳ್ಳೆ ರೀತಿಯಿಂದ ಬಿಜಾಪುರ ಮತ್ತು ಬಾಗಲಕೋಟೆ, ಗುಲ್ಬರ್ಗದಲ್ಲಿ ಯಶಸ್ವಿಯಾಗಿ ನಾವು ಮಾಡಿದ್ವಿ. ಬಗ್ಗೆ ಒಳ್ಳೆಯದನ್ನ ಸಮಾಜಕ್ಕೆ ಹೋಗ್ಲಿ ಅಥವಾ ನಾವು ಬೇರೆ ಲಾಭಕ್ಕಾಗಿ ಮಾಡುವಂಥದ್ದೆಲ್ಲ, ಸಮಾಜಕ್ಕೆ ಒಳ್ಳೊಳ್ಳೆ ಪ್ರಾಡಕ್ಟ್ ಆದಾಗ ಅದು ಬರಲಿ ಅನ್ನುವಂಥ ಆಶೆ ಇಟ್ಕೊಂಡು ಮಾಡಿದ್ವಿ. ಅದಕ್ಕೆ ನೀವೆಲ್ಲರೂ ಬಂದು 3 ಜಿಲ್ಲೆ ಇದೆ, ಅದು ಬೇರೆ ಇದೆ. ಮತ್ತೆ ಅದನ್ನ ಅವ್ರು ಅಲ್ಲೇ ಕೊಡ್ತಾ ಇದ್ದಾರೆ. ಹೀಗಂತೇಳಿ ಮೊನೋಪೊಲಿ ಆಗಬಾರ್ದು ಅಂತೇಳಿ ಇದು ಎಷ್ಟು ಸಾಧ್ಯ ಇದೆ ಅಷ್ಟು ಬೇರೆ ತೊಗೊಂಡು ಮಾರ್ಕೆಟ್ ಮಾಡ್ಬೇಕು. ಇದು ಒಬ್ಬರೇ ಮೊನೋಪೊಲಿ ಆಗ್ತೈತೆ ಅಂತೇಳಿ ಇದನ್ನು ಭಾಳ ಇದು ಚೆನ್ನಾಗಿ ಅಲ್ಲಿ ಬೇಕಾದಲ್ಲಿ ಮಾಡ್ಬೋದು, ಬಟ್ ಪೊಟೆನ್ಸಿಲಿಟಿ ಇದ್ದಲ್ಲಿ ಮಾಡೋದು ಚಲೋ. ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ರಿಟರ್ನ್ಸ್ ಬೇಕಲ್ಲ, ಅಟ್ಲೀಸ್ಟ್ ಅಷ್ಟಕ್ಕೆ ಮಾತ್ರ ಮಾಡ್ಬೋದು. ಫ್ಯೂಚರ್ದಲ್ಲಿ ಮಾತ್ರ ಪೆಪ್ಸ್ ಕಂಪ್ನಿಗೆ ಒಂದು ಒಳ್ಳೆ ಮಾರ್ಕೆಟ್ ಸಿಗುತ್ತೆ. ಜನರು ಎಷ್ಟೋ ಜನ ಇದನ್ನ ಕೇಳಿ ಇವತ್ತು ಬರೀ ಒಂದು 10,000 ಹ್ಯಾಂಡ್ ಬಿಲ್ ಹಾಕಿದ್ವಿ, ಇವತ್ತು ಮಿನಿಮಮ್ ಒಂದು 500 ಜನ ಕೇಳಿದ್ರೆ ನೀವು ಎಲ್ಲಿ ಮಾಡಿದಿರಿ, ಹೆಂಗಿದೆ, ಈಗ ನಾವು ಬರ್ತೀವಿ ಭೇಟಿ ಆಗ್ತೀವಿ ಅಂತ. ಅದಕ್ಕೆ ನಾ ಹೇಳೋದೇನು, ಯಾವುದೇ ಪ್ರಾಡಕ್ಟ್ ಇವತ್ತು ಮೀಡಿಯಾದಲ್ಲಿ ನಾವು ಮೌತ್ ಟು ಮೌತ್ ಹೋಗಿದ್ದು ಮೀಡಿಯಾದಲ್ಲಿ ಬಂತಪ್ಪ ಅಂತ ಅದು ಯೂಟ್ಯೂಬ್ ಮೀಡಿಯಾ ಆಗಲಿ ಇದರಾಗಲಿ ಸಮಾಜಕ್ಕೆ ಇಮಿಡಿಯೇಟ್ ಆಗಿ ತಲುಪುವಂಥದ್ದು ಯಾವುದಪ್ಪ ಅಂದ್ರೆ ಈ ಯೂಟ್ಯೂಬ್ ಆಗಲಿ ಈ ಇದರಲ್ಲಿ ಮುಟ್ತಾ ಇದೆ, ಕೇಳ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾ. ಹಾ ಸರ, ನೀವು ಈ ಬೆಡ್ ಮೇಲೆ ನೀವು ಮಕ್ಕೊಂಡ್ರಿಪ್ಪ ಅಂದ್ರೆ ಮೊದಲು ಏನಾಕಿತ್ತು, ನಾವು ಕೌದಿ ಮಕ್ಕೊಂತಿದ್ವಿ, ತೆಲುಗು ಇಟ್ಕೊಂತಿದ್ವಿ, ಎತ್ತರ ತೆಲುಗು ಬೇಕು ಹಾಂಗ ಹಿಂಗ ಅಂತ ಹೇಳಿ. ಇದು 8 ಇಂಚು 10 ಇಂಚು 12 ಇಂಚು ಇರುವಂತ ಬೆಡ್ ನೀವು ಅದನ್ನ ತಗೊಂಡ್ರಪ್ಪ, ನೀವು ಮಕ್ಕೊಂಡ್ರಪ್ಪ ಅಂದ್ರೆ ಅದು ತನ್ನಷ್ಟು ತಾನೇ ಇಲ್ಲಿ ಎಷ್ಟು ಬೇಕು ಪ್ರೆಷರು, ಇಲ್ಲಿ ಎಷ್ಟು ಇರಬೇಕು, ಇದಕ್ಕೆ ತೆಲಿಗೆ ಎಷ್ಟು ಬೇಕು ಅಷ್ಟು ತಾನೇ ಅಡ್ಜಸ್ಟ್ ಆಗ್ಬಿಡುತ್ತೆ ಬೆಡ್. ನಿಮ್ಗೆ ತೆಲುಗು ಬೇಕಾಗಿಲ್ಲ. ಅದೇನು ನೀವು ಯಾವ ರೀತಿ ಅದನ್ನ ಯೂಸ್ ಮಾಡ್ಕೊಂತೀರಿ ಹಿಂಗೆ ಒಳ್ಳಿದ್ರೆ ಇದು ಪೂರ್ತಿ ಸಪೋರ್ಟ್ ಕೊಡುತ್ತೆ. ನೀವು ಹಿಂಗೆ ಮಕ್ಕೊಂಡ್ರಪ್ಪ ಅಂತ ಫ್ಲಾಟ್ ಆಗುತ್ತೆ ಬೆಡ್. ಬಾಡಿ ಪೇನ್ ಯಾವುದೂ ಬರಲಾರ್ದ ನೋಡ್ಕೊಳ್ಳೋ ಅದಕ್ಕೆ ಇದು ಮೆಡಿಕೇಟೆಡ್ ಅಂತ ಹೇಳಿ. ನೀವು ಅದನ್ನ ನಿಮ್ಗೆ ಯಾರ್ಯಾರ ನೀವು ಇಂಟ್ರೆಸ್ಟ್ ಇದ್ರಪ್ಪ ಅಂತಂದ್ರೆ ನಿಮ್ಗೆ ಎಸ್ಪೆಷಲಿ ಹೆಲ್ತ್ ಬೇಕು ತೊಗೊಳೋರಿದಪ್ಪ ಅಂದ್ರೆ ಎಷ್ಟು ಡಿಸ್ಕೌಂಟ್ ಬೇಕು ಅಷ್ಟು ಡಿಸ್ಕೌಂಟ್ ಮಾಡಿ ನಾನು ಕೊಡ್ತೀನಿ. ರೇಟ್ರ್ ಯಾಕೆ ಕೊಡೋಲ್ರಕ್ಕೆ, ಅದು ಮೀಡಿಯಾದವ್ರಿಗೆ ಸೋಷಿಯಲ್ ಮೀಡಿಯಾದವರು ನೀವು ಬಯಸಿದ್ರಪ್ಪ ಅಂದ್ರೆ 100% ನಮ್ಮ ಯೋಗೇಶ್ ಅಲ್ಲಿ ನಮ್ಮ ಮಗನಿಗೆ ಬಿಟ್ಟಾರೆ ಡೆಫಿನೆಟ್ಲಿ ನಾವು ಮಾಡ್ತೀವಿ. ಮತ್ತು ಇದು ನಂದಲ್ಲ, ಯಾಕೆ ನಾವು ಶುಗರ್ ಫ್ಯಾಕ್ಟ್ರಿ ಮಾಡಿದ್ವಿ ಎಲ್ಲರೂ ಅಂತಿರ್ಬೇಕು ಅಲ್ರಿ, ಶುಗರ್ ಫ್ಯಾಕ್ಟ್ರಿ ಮಾಡಿರಿ, ಸ್ಟಾರ್ ಹೋಟೆಲ್ ಮಾಡಿರಿ, ಈ ಬೆಡ್ಗೆ ಯಾಕೆ ಬಂದ್ರಿ ಅಂತ. ಇದು ಇವ್ರ ಇನ್ಸ್ಪಿರೇಷನ್. ಒಂದು ನನ್ನ ಮಗ ಏನ್ ಮಾಡ್ದ, ಅದು ಒಂದು ತೊಗೊಂಡಿದ್ದಾನೆ, ಯಾವ್ದು ಹೋಮ್ ಸೆಕ್ಯೂರಿಟಿ ಅಪ್ಲಯನ್ಸ್ ಅಂತ ಹೇಳಿ. ಅವ UPSC ಮಾಡ್ದ. UPSC ಮಾಡಿದ್ಮೇಲೆ ಎಷ್ಟು ಸಾವಿರ ಎದ್ಕೋ ನೀವು ಕಾರ್ಯಕ್ರಮ ಭೇಟಿ ಹಾಕೋಯ್ತು. ನನ್ನ ಮಗ ನಾನು ಚೌಕಿಮಠ ನಿಮ್ಮ ಮಗನಿಗೆ ಬರೀ UPSC ಲಕ್ಷಕ್ಕೆ ಒಬ್ರು ಸೆಲೆಕ್ಷನ್ ಹಾಕಾರ. ಅದಕ್ಕೆ ಹಂಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ, ವಯಸ್ಸು ಹೋತಪ್ಪ ಅಂದ್ರೆ ಬರಂಗಿಲ್ಲ. ಮಕ್ಕಳಿಗೆ ಯಾವಾಗಲೂ A and B ಇಡ್ರಿ. ನಾನು ಹಿಂಗೇನು ಮಾಡಿದೆ, ಟ್ಯೂಷನ್ ಮಾಡಿದೆ, ಟೀಚರ್ ಇದ್ದೆ.
ಆಮೇಲೆ IPS ಆದೆ ನಾನು ಹಂಗಂತ ತಿಳ್ಕೊಂಡು ಅದ ಒಂದು ಬೆನ್ನ ಹತ್ಬೇಡ್ರಿ. A and B ಅಂತ ಮಾಡಂದಾಗ ಇಮಿಡಿಯೇಟ್ ಏನ್ ಮಾಡಿದೆ ವೆರಿ ನೆಕ್ಸ್ಟ್ ಡೇ ಬಂದವನು ಒಂದು ವಾರದಲ್ಲಿ ಫೈನಲ್ ಮಾಡ್ದ. ಇದು ಹೋಮ್ ಅಪ್ಲಯನ್ಸ್ ಒಂದು, ಇದು ಒಂದು. ಮತ್ತೆ ಇನ್ನೂ ಬೇರೆ ಬೇರೆ ಮಾಡ್ತಂತಾರ. ಆ ಮಕ್ಳು ಏನ್ ಮಾಡ್ತೀವಿ ಅಂತ ಮಾಡುವಂಥದ್ದೇ ಒಂದು ನಮ್ ಖುಷಿ. ನಾವು ಅವ್ರಿಗೆ ದುಡಿಯಾಕ ಹಚ್ಬೇಕು ಹೊರತು ಅದನ್ನ ಆ ಪ್ರಯತ್ನದಲ್ಲಿ ಮಾಡ್ತೀವಿ. ಯಾವ್ದೋ ಪ್ರಾಫಿಟ್ ಮೋಟಿವ್ ಹಿಂಗ ನಂದೇನೂ ಇಲ್ಲ. ಮಕ್ಳೇನು ಖುಷಿ ಪಡ್ತಾರ ಕುಡಿಸೋ ಸಂಬಂಧ ಬಿಸಿನೆಸ್ ಮಾಡ್ಬೇಕಾಗ್ತದೆ. ಎಲ್ರಿಗೂ ನಮಸ್ಕಾರ. ಸೊ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಬಿಜಾಪುರದಲ್ಲಿ ಒಂದು ಮೊದಲನೇ ಶೋರೂಮ್ ಓಪನ್ ಮಾಡಿದ್ದೀವಿ. ಏಕೆಂದರೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಆಹಾರ ಎಷ್ಟು ಮುಖ್ಯನೋ ಅದೇ ರೀತಿ ಅವ್ನ ನಿದ್ದೆನೂ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಒಂದು ಪೆಪ್ಸ್ ಗ್ರೇಟ್ ಸ್ಲೀಪ್ ಸ್ಟೋರ್ ಅಂತ ಓಪನ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಬಿಜಾಪುರ ಜನತೆ ಬಂದ್ಬಿಟ್ಟು ಎಲ್ಲ ನಮ್ದೆಲ್ಲ ಒಂದು ಹಾಸಿಗೆಗಳು ಏನಿದೆ ಅದು ನೋಡ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಅವ್ರಿಗೆ ಯಾವ ಹಾಸಿಗೆ ಇಷ್ಟ ಆಗುತ್ತೋ ಅದನ್ನ ಕೊಡ್ಬೋದು. ಇದು ಸಂಗಮ್ ವೆಂಚರ್ಸ್ ಅಂತೇಳಿ ನಮ್ಮ ಅಭಿ ವೆಂಚರ್ಸ್ ಅವ್ರು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅದೇ ರೀತಿ ಅವ್ರದೇ ಒಂದು ಶೋರೂಮ್ ತೆಗೆದಿದ್ದಾರೆ ಈಗ. ಅಲ್ಲಿ ಬನ್ನಿ. ಸೊ ಬಂದ್ಬಿಟ್ಟು ಬಿಜಾಪುರದಲ್ಲಿ ನಿಮಗೆ ನಮ್ಮ ಹತ್ರ ಸ್ಪ್ರಿಂಗ್ ಮ್ಯಾಟ್ರೆಸ್ ಸಿಗ್ತದೆ, ಆಮೇಲೆ ಕಾಯರ್ ಮ್ಯಾಟ್ರೆಸ್ ಸಿಗ್ತದೆ, ಅದಾದ್ಮೇಲೆ ಫೋಮ್ ಮ್ಯಾಟ್ರೆಸ್ ಸಿಗ್ತದೆ. ನಮ್ದು ರೇಂಜ್ ಶುರು ಆಗಿದೆ 8,000 ಇಂದ 2,00,000 ಮ್ಯಾಟ್ರೆಸ್ ಇದೆ. ಎಲ್ಲಾ ಕಸ್ಟಮರ್ಗೂ ಅವ್ರ ಪಾಕೆಟ್ ಫ್ರೆಂಡ್ಲಿ ಆಗಿ ಮ್ಯಾಟ್ರೆಸ್ ಸಿಗ್ತಾ ಇದೆ. ಸೊ ಬಂದ್ಬಿಟ್ಟು ಬೈ ಮಾಡ್ಕೊಂಡು ಹೋಗಿ. ಸೊ ಹ್ಯಾವ್ ಎ ಗುಡ್ ಸ್ಲೀಪ್. ನಾವು ಡ್ರೀಮ್ ಮೇಕರ್ಸ್ ಅಂತ ಕರಿತೀವಿ ಪೆಪ್ಸ್ ಕಂಪ್ನಿಯಲ್ಲಿ. ಆ ರೀತಿಯಾಗಿ ನಿಮಗೆ ಬಿಜಾಪುರದಲ್ಲಿ ಇದು ಮೊದಲನೇ ಶೋರೂಮು. ಇದಾದ್ಮೇಲೆ ಬಾಗಲಕೋಟೆಯಲ್ಲಿ ಶೋರೂಮ್ ಮಾಡಿದ್ದೀವಿ. ಇಡೀ ಕರ್ನಾಟಕದಲ್ಲಿ ನಮ್ಮದು ಇವಾಗ ಟೋಟಲ್ 74 ಶೋರೂಮ್ಸ್ ಇದೆ. ನಮ್ದು ಸೌತ್ ಇಂಡಿಯಾದಲ್ಲಿ 500 ಶೋರೂಮ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ. ಸೊ ವಿತಿನ್ 6 ಮಂತ್ಸ್ ಆಗ್ತದೆ.